ನಮಸ್ಕಾರ ಎಲ್ಲರಿಗೂ. ಇವತ್ತು ನವರಾತ್ರಿಯ 3ನೇ ದಿನ ಆಗಿರುತ್ತೆ. ಪುರಾಣಗಳ ಪ್ರಕಾರ ಹಿಮವಂತನ ಪುತ್ರಿ ಪಾರ್ವತಿ ದೇವಿಯು ಭಗವಾನ್ ಶಿವನಿಗೆ ವರದಕ್ಷಿಣೆಯಾದರು. ಅವರ ವಿವಾಹದ ನಂತರ ಪಾರ್ವತಿಯು ತಮ್ಮ ಲಲಾಟದಲ್ಲಿ ಅರ್ಧಚಂದ್ರದ ಆಕಾರದ ಗಂಟೆಯನ್ನು ಧರಿಸ್ತಾರೆ. ಅದರಿಂದಲೇ ಅವರಿಗೆ ಚಂದ್ರಗಂಟ ಅಂತ ಹೆಸರು ಕೂಡ ಬರುತ್ತೆ. ಆಗಾಗ ಅಸುರರು ದೇವತೆಗಳನ್ನು ಹಾಗೂ ಋಷಿಗಳನ್ನು ತುಂಬ ಕಾಡ್ತಾ ಇರ್ತಾರೆ. ಅವರು ಈ ಲೋಕವನ್ನು ಅಸ್ತವ್ಯಸ್ತಗೊಳಿಸ್ತಾ ಇರ್ತಾರೆ. ಅದೇ ಸಮಯದಲ್ಲಿ ದೇವತೆಗಳು ಪಾರ್ವತಿಯನ್ನು ಪ್ರಾರ್ಥಿಸ್ತಾರೆ. ಆಗ ಪಾರ್ವತಿ ದೇವಿಯು ತನ್ನ ಭಯಾನಕ ರೂಪ ತಾಳಿಕೊಂಡು ಸಿಂಹವನ್ನು ವಾಹನವನ್ನಾಗಿ ಧರಿಸಿ 10 ಕೈಗಳಲ್ಲಿ ಆಯುಧಗಳನ್ನು ಹಿಡಿದುಕೊಳ್ತಾರೆ. ಅವರ ಲಲಾಟದಲ್ಲಿದ್ದ ಗಂಟೆಯ ಶಬ್ದ ಅಸುರರನ್ನು ನಾಶ ಮಾಡಿ ದುಷ್ಟಶಕ್ತಿಗಳನ್ನು ಸಂಪೂರ್ಣವಾಗಿ ಸಂಹರಿಸಿತು. ಈ ರೂಪದಲ್ಲಿ ಅವರು ಮಾ ಚಂದ್ರಘಂಟ ಎಂದು ಪ್ರಸಿದ್ಧರಾದರು. ಮಾ ಚಂದ್ರಘಂಟೆಯ ಆರಾಧನೆಯಿಂದ ಭಕ್ತರಿಗೆ ಶಾಂತಿ, ಧೈರ್ಯ ಮತ್ತು ಧನ ಸಮೃದ್ಧಿ ದೊರೆಯುತ್ತದೆ. ಅವರ ಗಂಟೆಯಲ್ಲಿ ಇರೋ ಶಬ್ದನೇ ಸಾಕು ದುಷ್ಟಶಕ್ತಿಗಳನ್ನು ದೂರ ಮಾಡಿ ಸಕಾರಾತ್ಮಕ ಶಕ್ತಿಗಳನ್ನು ನೀಡುತ್ತದೆ ಎಂಬ ನಂಬಿಕೆ ಇದೆ. ದೇವಿಯು ನಮಗೆಲ್ಲ ಒಂದು ರೀತಿ ಪ್ರೇರಣೆ ಇದ್ದಂಗೆ. ಯಾಕಂದರೆ ಪ್ರತಿದಿನವೂ ನಮ್ಮ ಹೃದಯದ ಗಂಟೆನ ಎಚ್ಚರಿಕೆ ಮಾಡಿ ನೆಗೆಟಿವ್ ಶಕ್ತಿಗಳನ್ನು ದೂರ ಮಾಡಿ ಯಶಸ್ಸು ಮತ್ತು ಸಮೃದ್ಧಿಯ ದಾರಿಯಲ್ಲಿ ಹೆಜ್ಜೆ ಹಾಕೋಣ ಅನ್ನೋದನ್ನು ನಮಗೆ ಹೇಳ್ಕೊಡ್ತಾರೆ.